ಜೈ ಹಿಂದ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಸಂಚಿಕೆ ಪ್ರಾರಂಭ ಮಾಡೋ ಮುಂಚೆ ಏನಪ್ಪಾ ಅಂತಾರೆ, ಇವತ್ತು ನಾವೇನಪ್ಪಾ ಅಂದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಕಳೆದ ವರ್ಷ ಒಂದು SSC/GD 2024ರಲ್ಲಿ ಇದ್ದಂತ ಒಂದು ಅಭ್ಯರ್ಥಿಗಳನ್ನ ನೋಡ್ಬೇಕಾದ್ರೆ ಮೋರ್ ದೆನ್ ಅಬೌವ್ 100 ಸ್ಕೋರ್ ಮಾಡಿರುವಂತ ಈ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಯಾಕಂದ್ರೆ ಮುಂದಿನ ಒಂದು ಏನಪ್ಪಾ ಅಂದ್ರೆ ಅವ್ರಿಗೆಲ್ಲ ಫಿಸಿಕಲ್ ಹಾಗೂ ಮೆಡಿಕಲ್ ಇರೋದು. ಈ ಫಿಸಿಕಲ್ ಮತ್ತು ಮೆಡಿಕಲ್ ಕ್ಲಿಯರ್ ಮಾಡಿದ್ರೆ ಸಾಕು, ಇವರು 100% ಸೆಲೆಕ್ಷನ್ ಆಗ್ತಾರೆ. ಇದೆಲ್ಲ ನೋಡ್ರಿ ಅಬೌವ್ 100 ಇರುವಂತ ಒಂದು ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ಗಳು. ಇದೇ ರೀತಿ ಏನಪ್ಪಾ ಅಂದ್ರೆ ಅಬೌವ್ 90, 95, 85 ಈ ತರ ಬೇಕಾದಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ಗಳು ಇಲ್ಲಿ ಆಲ್ರೆಡಿ ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಗೆ ಏನಪ್ಪಾ ಅಂದ್ರೆ ಇವತ್ತು ಒಂದು ಏನ್ ಹೇಳ್ಬೇಕಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಾರೆ, ಇಲ್ಲಿ ಪ್ರತಿದಿನ ಏನಪ್ಪಾ ಅಂತಾರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬ್ ನಲ್ಲಿ ನಾವು ವಿಡಿಯೋ ಮಾಡಿ ನಾವು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಒಂದು ನಿಮಗೆಲ್ಲ ಒಂದು ಅನುಕೂಲವಾಗಲಿ ಅಂತ ಹೇಳಿ ಕೆಲಸ. ಹಾಗಾದ್ರೆ ಈ ಒಂದು ವಿಡಿಯೋಗಳನ್ನ ನೀವು ತಪ್ಪದೇ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಎಲ್ಲ. ಮತ್ತೆ ಅದೇ ರೀತಿ ಬೇರೆಯವ್ರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೂ ಕೂಡ ಏನಪ್ಪಾ ಅಂತಾರೆ ಈ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ. ಹಾಗಾದ್ರೆ ಇವತ್ತೇನಪ್ಪಾ ಅಂತಾರೆ ಒಂದು RPF ಹಾಗೂ ಮುಂದಿನ SSC/GD ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್ ಯಾವ ರೀತಿ ಇರ್ತಾವ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಒಂದು ಸಂಬಂಧಪಟ್ಟಿದ್ದೇನಪ್ಪಾ ಅಂದ್ರೆ ಅನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ 12ನ್ನ 146 ಅಂತ ಬರೆದಾಗ ಹಾಗಾದ್ರೆ ಇಲ್ಲಿ ಏನ್ ಬರ್ತದ ಅಂತ ಕ್ವಶನ್ ಇದೆ. ಹಾಗಾದ್ರೆ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಓಕೆ, ಈ 12 ಏನಾಗ್ತದೆಪ್ಪ ಅಂತಾರೆ 12 ಸ್ಕ್ವೇರ್ ಅನ್ನ ಮಾಡಿದಾಗ 144 ಆಗ್ತದೆ. ಅದೇ ರೀತಿ +2 ಮಾಡಿದ್ರೆ ಏನಪ್ಪಾ ಅಂತಾರ 146 ಆಗ್ತಾ ಇದೆ. ಓಕೆ, ಏನಾಗ್ತದೆ 146. ಈ ರೀತಿ ನಿಮ್ಮ ಏನಪ್ಪಾ ಅಂತಾರ ಆನ್ಸರ್ ಬರ್ತಾ ಇದೆ. ಹಾಗಾದ್ರೆ ಅದೇ ರೀತಿ ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು, 227 ಯಾವ ರೀತಿಯಾಗಿ ಬರ್ತದೆ. ಹಾಗಾದ್ರೆ 17ರಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ 7 ಸ್ಕ್ವೇರ್ ಅಂದ್ರೆ ನೋಡಿ, ನಾವು 7 ಡಿಜಿಟ್ ದಾಗ ನೋಡಿದಾಗ 7 49 ಪ್ಲಸ್ 2 ಮಾಡಿದ್ವು ಅಂತಾರ 1 ಬರ್ಬೇಕು. ಬಟ್ ಇಲ್ಲಿ 7 ಐತಿ. ಹಾಗಾದ್ರೆ ನೋಡ್ರಿ 15 ಬರ್ಬೋದು. 15 ಬರ್ಬೋದಾ? ಹಾಗಾದ್ರೆ ನೋಡ್ರಿ 15 ಸ್ಕ್ವೇರ್ ಅಂತ ನೋಡ್ರಿ 15 15 ಸ್ಕ್ವೇರ್ ಎಷ್ಟಾಕೈತ್ರಿ 225. 225 ಪ್ಲಸ್ 2 ಮಾಡಿದಾಗ 227. ಏನಪ್ಪಾ ಅಂತಾರ ಒಂದು ಸರಿಯಾದಂತ ಆನ್ಸರ್ ಬರ್ತಿದೆ. ಹಾಗಾದ್ರೆ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಇಲ್ಲಿ ಎಸ್, ಇದು ಒಂದು ಕೋಡಿಂಗ್ಗೆ ಸಂಬಂಧಪಟ್ಟಂತ ಒಂದು ಇದೆ. ಹಾಗಾದ್ರೆ ಕೋಡ್ ಏನಾಗಿದೆ ನೋಡ್ರಿ, ಈ ಮರ್ಕ್ಯೂರಿ ಅನ್ನುವಂತ ಶಬ್ದ MERCURY, ಮರ್ಕ್ಯೂರಿ ಅನ್ನುವಂತ ಶಬ್ದವನ್ನ ಯಾವ ರೀತಿಯಾಗಿ ಬರೆದಿದೆಯಪ್ಪ ಅಂತಂದ್ರೆ ZT. ಓಕೆ, ಏನಂತ ಬರೆದಿದೆ, ZT XG ಓಕೆ WKT ಅಂತ ಬರ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿಯಾಗಿ ಕೋಡ್ ಆಗಿದೆ. ಫೈನ್. ನೀವು ನೋಡ್ಬೋದು ಇಲ್ಲಿ M ಇಂದ Z ಅಂತ ನೋಡಿ, M ಅಂತಂದ್ರೆ 13th ಲೆಟರ್ ಆಗ್ತದೆ, ದೆನ್ Z ಅಂತಂದ್ರೆ 16th ಲೆಟರ್ ಆಗ್ತದೆ. 13 + 13 16 ಆಗ್ತದೆ. ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾರೆ, ಯಾವ ಶಬ್ದಪ್ಪ ಅಂದ್ರೆ ಜುಪಿಟರ್ ಅಂತಾರೆ ಫಸ್ಟ್ ಲೆಟರ್ ಜುಪಿಟರ್ ಇದೆ. J ಅಂದ್ರೆ 10 ಲೆಟರ್. ದೆನ್ 10 ಗೆ 13 ಪ್ಲಸ್ ಮಾಡಿದ್ರೆ ಏನ್ ಬರ್ತೈತಿ 23. ಬಟ್ 23 ಥರ್ಡ್ ಲೆಟರ್ ಏನ್ ಬರ್ಬೇಕು ಅಂದ್ರೆ W ಬರ್ಬೇಕು. ಬಟ್ W ಇಲ್ಲಿ ಆಪ್ಷನ್ ದಾಗ ಇಲ್ಲ. ಹೌದಾ? ಹಾಗಾದ್ರೆ ಡೆಫಿನೆಟ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಮೆಥಡ್ ರಾಂಗ್ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ನೋಡ್ರಿ, ಇದನ್ನೇ ಏನ್ ನೋಡ್ರಿ, ಈ ಏನು ಕೊಟ್ಟಾರಲ್ಲ ಕೋಡ್ ಆಗಿರುವಂತ ಶಬ್ದನ ನಾವು ಉಲ್ಟಾ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಉಲ್ಟಾ ಬರ್ಕೊಳ್ರಿ. ಉಲ್ಟಾ ಏನಪ್ಪಾ ಅಂತ ನೋಡ್ರಿ, ರಿವರ್ಸ್ ದಾಗ ಬರ್ಕೊಂಡಾಗ ಇಲ್ಲಿ ಏನಾಗ್ತಾ ಇದೆ ಅಂತಾರ T ಫಸ್ಟ್ ಬಂತು. ಹೌದಾ? T ಏನಾಯ್ತು ಫಸ್ಟ್ ಬಂದ್ರೆ K, ದೆನ್ W, ದೆನ್ G. ಅದೇ ರೀತಿ XTZ. ಓಕೆ, XTZ ಆಗ್ತಾ ಇದೆ. ಹಾಗಾದ್ರೆ 13ರಲ್ಲಿ ನೋಡ್ರಿ, ಇದು 13 ಲೆಟರ್ ಆದ್ರೆ T ಎಷ್ಟನೇ ಲೆಟರ್ ಅಪ್ಪ ಅಂತಂದ್ರ 20th ಲೆಟರ್. ಓಕೆ, ಹಾಗಾದ್ರೆ T 20th ಲೆಟರ್ ಅದ ನೋಡ್ರಿ, 13 + 7 ಎಷ್ಟು ಆಕೈತೆ ಅಂತಂದ್ರ 20 ಆಗ್ತದೆ. ಹಾಗಾದ್ರೆ ಈ ಎಷ್ಟನೇ ಲೆಟರು 5ನೇ ಲೆಟರು. ದೆನ್ ಹಾಗಾದ್ರೆ K ಎಷ್ಟನೇ ಲೆಟರು 11ನೇ ಲೆಟರು. 5 + 6 ಆದಾಗ ಏನಾಗ್ತಾ ಇದೆ, ದೆನ್ 11 ಬರ್ತಾ ಇದೆ. ಹೌದಾ? ದೆನ್ 6 ಪ್ಲಸ್ ಆಯ್ತು, ದೆನ್ R. ಅದೇ ರೀತಿ ನೋಡ್ರಿ, R ಅಂತಂದ್ರೆ 18ನೇ ಲೆಟರು. ದೆನ್ W ಅಂತಂದ್ರೆ 23. ಇಲ್ಲಿ ಏನಾಗ್ತಾ ಇದೆ +5 ಆಗ್ತಾ ಇದೆ. ದೆನ್ C4, G7 +4. ಹಾಗಾದ್ರೆ 7 6 5 4 3 2 1 ಅಂತ ಅನ್ಬೋದಾ? ಹಾಗಾದ್ರೆ ನೋಡ್ರಿ ಕರೆಕ್ಟ್ ಆಗಿದೆ. Y ಅಂತಂದ್ರೆ ನೋಡ್ರಿ Y +1 ಆಗಿ ಏನಾಯ್ತು Z ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಜುಪಿಟರ್ಗೆ ಏನ್ ಬರ್ತದ ಅಂತ ನೋಡೋಣ. ಓಕೆ, PITER.
ಹೌದಾ. ಸೊ ನೋಡ್ರಿ ಇಲ್ಲೂ ಕೂಡ ಏನದಾವ 1 2 3 4 5 6 7 ಲೀಟರ್ ಆದ್ರೆ ಸೊ ಅಂದ್ರೆ ಜೆ ಅಂತಾರೆ ಎಷ್ಟನೇ ಲೀಟ್ರು 10ನೇ ಲೀಟ್ರು. ಓಕೆ, ಹಾಗಾದ್ರೆ 10ಕ್ಕೆ ಎಷ್ಟು ಪ್ಲಸ್ ಆಗ್ಬೇಕಪ್ಪ ಅಂತಾರ 7 ಪ್ಲಸ್ ಆಗ್ಬೇಕು. ಸೊ ಹಾಗಾದ್ರೆ 17 ಆಗ್ತದ ನೋಡ್ರಿ. 10 ಪ್ಲಸ್ 17 ಏನ 10 ಪ್ಲಸ್ 7 17 17ನೇ ಲೀಟರ್ ಯಾವ್ದಪ್ಪ ಅಂತಾರ ಸೊ ಕ್ಯೂ ಬಂತು. ಹಾಗಾದ್ರೆ ಕ್ಯೂ ಇಂದ ಸ್ಟಾರ್ಟ್ ಆಗೋದು ಯಾವ್ದಿದೆ ಇಲ್ಲ. ಸೊ ಎಸ್, ಬಟ್ ಇದು ರಿವರ್ಸ್ ಆಗ್ಬೇಕಲ್ಲ. ಎಸ್, ಕರೆಕ್ಟ್. ಸೊ ರಿವರ್ಸ್ ಆಗ್ಬೇಕಾದ್ರೆ ನೋಡ್ರಿ ಕ್ಯೂ ಲಾಸ್ಟ್ ಹೋಗ್ತದೆ. ಹಾಗಾದ್ರೆ ಕ್ಯೂ ಐತಲ್ಲ, ಎಸ್ ಇಲ್ಲೂ ಐತಿ ಇಲ್ಲೂ ಐತಿ. ಸೊ ಹಾಗಾದ್ರೆ ನೋಡೋಣ ನೆಕ್ಸ್ಟ್. ಸೊ ಹಾಗಾದ್ರೆ ಕ್ಯೂ ಆಯ್ತು, ದೆನ್ ಇಲ್ಲಿ ಏನಿದೆ ಯು. ಸೊ ಯು ಅಂತಂದ್ರೆ ಎಷ್ಟನೇ ಲೀಟರ್ ಅಂದ್ರೆ 21. ಇಲ್ಲಿ ಎಷ್ಟಾಗಬೇಕು ಪ್ಲಸ್ 6 ಆಗ್ಬೇಕು. ಓಕೆ, ಸೊ 21 ಪ್ಲಸ್ 6 ಎಷ್ಟಾಗ್ತದೆ ಅಂತಂದ್ರೆ 27. 27 ಅಂತಾರೆ 26ಗೆ ಜಡ್ ಮುಗೀತು. 27ನೇ ಲೀಟರ್ ಯಾವ್ದಾಗ್ತದೆ ಎ ಆಕೈತಿ ಅಂದ್ರ 1ನೇ ಲೀಟರ್. ಓಕೆ, ಸೊ 27th ಲೀಟರ್ ಅಂತಂದ್ರೆ 26th ಲೀಟರ್ಸ್ ಮುಗೀತು. 26 ಜಡ್ ಮುಗೀತು. ಓಕೆ, ಸೊ 27 ಅಂತಂದ್ರೆ ಏನಾಕೈತಿ ಮತ್ತೆ ರಿಪೀಟ್ ಸ್ಟಾರ್ಟ್ ಆದಾಗ ಎ ಬರ್ತೈತಿ. ಓಕೆ, ದೆನ್ ಪಿ ಅಂತಾರೆ ಎಷ್ಟು ನೋಡ್ರಿ 16 ಪ್ಲಸ್ 5. 16 ಪ್ಲಸ್ 5 ಎಷ್ಟು 21. 21ನೇ ಲೀಟರ್ ಯಾವ್ದ್ರಿ ಯು. ದೆನ್ ಹಾಗಾದ್ರೆ ಸೊ ಅದೇ ರೀತಿ ಕ್ಯೂ ಎ ಯು. ಎಸ್, ಇಲ್ಲೂ ಕೂಡ ಇದೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಎಂ ಐತಿ ಇಲ್ಲಿ ಡಬ್ಲ್ಯೂ ಐತಿ. ನೆಕ್ಸ್ಟ್ ಲೆಟರ್ ದಾಗ ಗೊತ್ತಾಗ್ಬಿಡ್ತದ. ಓಕೆ, ಹಾಗಾದ್ರೆ ಐ ಅಂತಾರ ನೋಡ್ರಿ ಸೊ ಎಷ್ಟು 9ನೇ ಲೀಟರ್. ಸೊ ದೆನ್ ಇಲ್ಲಿ ಎಷ್ಟಾಗಬೇಕು 4 ಪ್ಲಸ್ ಆಗ್ಬೇಕು. ಐ ಪ್ಲಸ್ 4 ಅಂತಾರ ನೋಡ್ರಿ ಏನಕ್ಕೈತಿ 9 ಪ್ಲಸ್ 4 13. 13 ಲೀಟರ್ ಯಾವ್ದು ಬರ್ತೈತಿ ಎಂ. ಹಾಗಾದ್ರೆ ನೋಡ್ರಿ ಇದನ್ನ ರಿವರ್ಸ್ ದೊಳಗ ಬರಬೇಕಾದ್ರೆ ಸೊ ಲಾಸ್ಟ್ ಏನ್ ಹೋಗ್ತೈತಿ ಕ್ಯೂ. ಸೊ ಯು ಎ ಎಂ. ಹಾಗಾದ್ರೆ ಕ್ಯೂ ಯು ಎ ಎಂ ಎಲ್ಲಿದೆ ಕ್ಯೂ ಯು ಎ ಎಂ ಇಲ್ಲ. ಸೊ ದೆನ್ ಹಾಗಾದ್ರೆ ರಾಂಗ್ ಆಯ್ತು ಕ್ಯೂ ಯು ಎ ಎಂ. ಎಸ್, ಸೊ ಡೆಫಿನೆಟ್ಲಿ ದ ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ತಿಳಿದಿಲ್ಲ ಅಂತಾರ ಸೊ ಮತ್ತೊಂದ್ಸತಿ ನೋಡ್ರಿ, ಸೊ ನಿಮ್ಗೆ ಈಸಿಲಿ ಅರ್ಥ ಆಗ್ತದ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ. ಎಸ್, ಸೊ ಇಲ್ಲಿ ಅಂಬರ್ ಅನ್ನುವಂಥದಕ್ಕೆ ಏನ್ ಮಾಡ್ಯಾರ 27 ಅಂತ ಕೋಡ್ ಮಾಡ್ತಾ ಇದಾರೆ. ಬ್ರೌನ್ ಅನ್ನೋದಕ್ಕೆ ಏನ್ ಮಾಡ್ತಾ ಇದಾರೆ 14 ಅಂತ ಕೋಡ್ ಮಾಡ್ಯಾರ. ಸೊ ದೆನ್ ಅದೇ ರೀತಿ ಗ್ರೀನ್ ಅನ್ನೋದಕ್ಕೆ ಎಷ್ಟು ಬರ್ತೈತಪ್ಪ ಅಂತ ಕೇಳ್ತಾರ, ಹೌದಲ್ರಿ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡಿದ ನೋಡ್ರಿ ಅಂಬರ್ AMBER. ಓಕೆ, ಸೊ ಎ ಅಂತಂದ್ರೆ ಫಸ್ಟ್ ಲೆಟರ್, ಎಂ ಅಂದ್ರೆ 13th ಲೆಟರ್, ಬಿ ಅಂದ್ರೆ ಸೆಕೆಂಡ್ ಲೆಟರ್, ಇ ಅಂತಂದ್ರೆ 5th ಲೆಟರ್, ಆರ್ ಅಂತಂದ್ರೆ ಎಷ್ಟ್ರಿ 18 ಲೀಟರ್. ಓಕೆ, ಅಷ್ಟು ಕೂಡಿಸಿದಾಗ ನೋಡ್ರಿ 8 5 13 15 18 1 19. ಓಕೆ, ಸೊ ಒಂದ್ ಕೈಲ 19 1 2 3. ಸೊ 3 ಬಂತು. ಬಟ್ ನೋಡ್ರಿ ಬಟ್ ಕೊಟ್ಟಾರೆ ಎಷ್ಟು ಇಲ್ಲಿ 27. ಹೆಂಗ್ 27 ಬಂತಂದ್ರ ಈ ಡಿಜಿಟ್ ಅನ್ನ ಏನ್ ಮಾಡತಾರ ಅಂತಾರ ಮಲ್ಟಿಪ್ಲೈ ಮಾಡ್ತಾರ. ಸೊ ಏನ್ ಮಾಡ್ತಾರ 3 9 27. ಹೌದಾ. ಸೊ ಅದಕ್ಕಾಗಿ ಇಲ್ಲಿ 27 ಬಂತು. ಓಕೆ, ಸೊ ಹಂಗೆ ನೋಡ್ರಿ ಬ್ರೌನ್ಗೂ ಮಾಡ್ಯಾರ. ಓಕೆ, ಸೊ ನೀವು ನೋಡ್ಬೋದು ಬ್ರೌನ್. ಸೊ ಏನು ಸೊ ಬಿ ಅಂತಂದ್ರ ಸೆಕೆಂಡ್, ಆರ್ 18, ಓ ಅಂತಂದ್ರ ಸೊ 17. ಓಕೆ, ಸಾರಿ ಎನ್ ಓ ಓಕೆ 15. ದೆನ್ ಡಬ್ಲ್ಯೂ ಅಂತಂದ್ರೆ 23, ಎನ್ ಅಂತಂದ್ರೆ ಎಷ್ಟ್ರಿ 14. ಸೊ ಅಷ್ಟು ಕೂಡಿಸಿದಾಗ ನೋಡ್ರಿ ಸೊ ಎಷ್ಟ್ ಆಗ್ತಾ ಇದೆ 4 3 7 7 5 12 1 20 22. ಓಕೆ, ಸೊ ದೆನ್ 2 3 4 5 6 7 72. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಡಿಜಿಟ್ ಅನ್ನು ಮಲ್ಟಿಪ್ಲೈ ಮಾಡ್ರಿ 7 2 14. ಸೊ ಹಾಗಾದ್ರೆ ಇದು ಕೂಡ ಕರೆಕ್ಟ್ ಬಂದೈತಿ. ಸೊ ಹಾಗಾದ್ರೆ ಅದೇ ರೀತಿ ಏನ್ ಮಾಡ್ಬೇಕ್ರಿ ಗ್ರೀನ್. ಸೊ ನೋಡ್ರಿ ಸೊ ಜಿ. ಓಕೆ, ಸೊ ಹಾಗಾದ್ರೆ ಜಿ ಇಸ್ ನಥಿಂಗ್ ಬಟ್ 7th, ಆರ್ ಅಂತಂದ್ರೆ ಸೊ 18, ಇ ಅಂದ್ರೆ 5th ಲೆಟರ್, ಎನ್ ಇಸ್ 14th ಲೆಟರ್. ಓಕೆ, ಸೊ 5 5 10 1 14 22 29. ಓಕೆ, ಸೊ ದೆನ್ 2 1 3 4 ಎಷ್ಟಾಕೈತ್ರಿ 49. ಸೊ ಹಾಗಾದ್ರೆ ಸೊ 4 ಇಂಟು ಏನ್ ಮಾಡ್ತೀರಿ ಮಲ್ಟಿಪ್ಲಿಕೇಶನ್ ಡಿಜಿಟ್ಸ್ ಬರ್ತೀರಿ, ಹೌದಲ್ಲ. 4 ಮೊದಲು ಎಷ್ಟ್ರಿ 36. ಸೊ ದ ಆನ್ಸರ್ ಇಸ್ 36. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋವನ್ನ ಸ್ಲೋ ಆಗಿ ನೋಡ್ರಿ, ರಿಪೀಟ್ ನೋಡ್ರಿ, ಡೆಫಿನೆಟ್ಲಿ ಅರ್ಥ ಆಗ್ತದ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಏನಪ್ಪಾ ಅಂತಾರೆ ಸೊ ಈ ನ್ಯೂಟ್ರಲ್ ಅನ್ನ ಯಾವ ರೀತಿಯಾಗಿ ಬರ್ತದ ಈ ರೀತಿ ಬರ್ತದೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ ಈ NEAU. ಓಕೆ, ಸಾರಿ NEU. ಓಕೆ, NEU TRAL. ಸೊ ನ್ಯೂಟ್ರಲ್ ಅನ್ನ ಯಾವ ರೀತಿಯಾಗಿ ಬರ್ತದ ನೋಡ್ರಿ ಎನ್ ಗೆ ಎನ್ ಆಸ್ ಇಟ್ ಈಸ್ ಇದೆ. ಓಕೆ, ಸೊ ಜಸ್ಟ್ ಒಂದ್ ಸ್ವಲ್ಪ ಕೆಳಗೆ ಬರ್ಕೊಂಡು ಸೊ ಎನ್ ಗೆ ಎನ್ ಆಸ್ ಇಟ್ ಕೆಳಗಿದೆ. ದೆನ್ ಎಲ್ ಗೆ ಎಲ್ಲೂ ಕೂಡ ನೋಡ್ರಿ ಕರೆಕ್ಟ್ ಇದೆ, ಹೌದಾ. ಸೊ ಬಟ್ ಏನಾಗತ್ತವ ಅಂತಾರ ಸೊ ಈ ಸೆಕೆಂಡ್ ಲೆಟರ್ ಇಲ್ಲಿ ಬರ್ತಾ ಇದೆ. ಸೊ ದೆನ್ ಈ ಸೆಕೆಂಡ್ ಲೆಟರ್ ಸೆಕೆಂಡ್ ಲಾಸ್ಟ್ ಲೆಟರ್ ಈ ಕಡೆ ಬರ್ತಾ ಇದೆ. ಸೊ ದೆನ್ ಅಗೇನ್ ಯು ಈ ಕಡೆ ಬರ್ತದ. ಸೊ ದೆನ್ ಈ ಆರ್ ಈ ಕಡೆ ಬರ್ತದ. ಸೊ ದೆನ್ ಬಟ್ ಟಿ ಏನಪ್ಪಾ ಅಂತಾರ ಸೆಂಟರ್ ನ ಬರ್ತದೆ. ಸೊ ಟಿ ಸೆಂಟರ್ ಇದೆ.
ಓಕೆ ಸೊ ಚೆಕ್ ಮಾಡ್ರಿ. ಓಕೆ ಸೊ ದೆನ್ ಹಾಗಾದ್ರೆ ನೋಡ್ರಿ ಇ ಅನ್ನ ಈ ಕಡೆ ಹಾಕಿದ್ರೆ ಏನಾಗ್ತದೆ, ಇ ಇಲ್ಲಿ ಬಂತು, ದೆನ್ ಯು ಈ ಕಡೆ ಬರ್ತದ. ಸೊ ದೆನ್ ಇಲ್ಲಿ ಏನ್ ಬರ್ತದ ಅಂತಾರ, ಎ ಬಂತು, ದೆನ್ ಇಲ್ಲಿ ಏನ್ ಬರ್ತದ, ಆರ್ ಬರ್ತದೆ. ಸೊ ನೋಡ್ರಿ ಎನ್ ಎ ಆರ್, ಸಾರಿ, ಸೊ ಓಕೆ ಏನೋ ಮಿಸ್ಟೇಕ್ ಇದೆ. ಓಕೆ ಎನ್ ಯು, ಓಕೆ ಸಾರಿ ಲಾಜಿಕ್ ಸ್ವಲ್ಪ ಏನದಪ್ಪ ಅಂದ್ರೆ ಓಕೆ ಡಿಫ್ರೆಂಟ್ ಆಗಿದೆ. ಸೊ ಎನ್ ಇ ಯು ಟಿ ಆರ್ ಎ ಎಲ್. ಸೊ ಏನಾಗ್ತಾ ಇದೆ ನೋಡ್ರಿ, ಸೊ ದೆನ್ ಎನ್ ಗೆ ಎನ್ ಸೇಮ್ ಬರ್ತಿದೆ. ಸೊ ದೆನ್ ಇ ಏನಾಗ್ತಾ ಇದೆ, ಎಷ್ಟನೇ ಪೊಸಿಷನ್ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಹೌದಾ. ಸೊ ಹಾಗಾದ್ರೆ ಇದು ಇಲ್ಲಿ ಬಂತು. ದೆನ್ ಯು ಕೂಡ ಏನಾಗ್ತಾ ಇದೆ, ಸೇಮ್ ಅದೇ, ರೈಟ್. ದೆನ್ ಆರ್ ಟಿ ಆರ್, ಸೊ ಅಗೇನ್ ಟಿ ಮತ್ತು ಆರ್ ಕೂಡ ಸೇಮೇ. ಸೊ ನೋಡ್ರಿ ಎನ್ ಇದೆ, ಇಲ್ಲಿ ಎ ಬರ್ತಾ ಇದೆ, ಎ ಎಲ್ಲಿದೆ, ಸೆಕೆಂಡ್ ಲಾಸ್ಟ್. ಓಕೆ ಸೊ ಯು ಇದ್ದಿದ್ದು ಯು ಆಸ್ ಇಟ್ ಈಸ್ ಇದೆ. ದೆನ್ ನೆಕ್ಸ್ಟ್ ಟಿ ಎಲ್ಲಿ ಹೋಗ್ತಾ ಇದೆ ಅಂತಾರ, ಸೊ ಆಸ್ ಇಟ್ ಈಸ್ ಇದೆ. ಸೊ ಯು ಟಿ ಆಸ್ ಇಟ್ ಈಸ್. ಓಕೆ ಓಕೆ ಸೊ ದೆನ್ ಆರ್ ಎ ಎಲ್, ಸೊ ಏನಾಗ್ತಾ ಇದೆ ಅಂತಾರ ಆರ್, ಓಕೆ ಟಿ ವಾಸ್ ಆರ್ ಬಂತದ ಅಂದ್ರೆ ಆರ್ ಆಸ್ ಇಟ್ ಈಸ್. ಓಕೆ ಬಿ ಮೂರು ನಡಕಿನ ಮೂರು ಲೆಟರ್ಸ್ ಏನಾಗ್ಯಾವಪ್ಪ ಅಂದ್ರೆ ಸೇಮ್ ಬರ್ತಾ ಇದೆ. ದೆನ್ ಇಲ್ಲಿ ಎ ಇದ್ದಿದ್ದು ಇಲ್ಲಿ ಬಂತು, ಇಲ್ಲಿ ಇದ್ದಿದ್ದು ಇ ಬಂತು, ದೆನ್ ಎಲ್ ಸೇಮ್ ಬರ್ತದೆ. ಓಕೆ ಸೊ ದೆನ್ ಎನ್ ಸೇಮ್, ಯು ಟಿ ಆರ್ ಸೇಮ್, ಲಾಸ್ಟ್ ಎಲ್ ಸೇಮ್. ಓಕೆ ಸೊ ದೆನ್ ಎ ಇಲ್ಲಿ ಬರಬೇಕು, ಇ ಇಲ್ಲಿ ಬರಬೇಕು. ಹಾಗಾದ್ರೆ ಅದೇ ರೀತಿ ನೋಡ್ರಿ ಲಾಯಲ್ಟಿ. ಸೊ ದೆನ್ ಎಲ್ ಸೇಮ್ ಬಂತು, ವೈ ಸೇಮ್ ಬಂದಿದೆ. ದೆನ್ ನಡುವಿನ ಮೂರು ಅಕ್ಷರ ಕೂಡ ಏನಾಗಬೇಕು, ವೈ ಎ ಎಲ್ ಅಂತಾನೆ ಇರಬೇಕು. ದೆನ್ ಟಿ ಇಲ್ಲಿ ಬರಬೇಕು, ಓ ಇಲ್ಲಿ ಹೋಗ್ಬೇಕು. ಸೊ ದೆನ್ ಎಲ್ ಟಿ ವೈ ಎ ಎಲ್ ಒ ವೈ, ಎಲ್ ಟಿ ವೈ ಎ ಎಲ್ ಒ ವೈ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಸ್ವಲ್ಪ ಕನ್ಫ್ಯೂಸ್ ಆದ ಸ್ಟಾರ್ಟಿಂಗ್, ಸೊ ಬಟ್ ಅಟ್ ದ ಎಂಡ್ ಏನಪ್ಪಾ ಅಂತಂದ್ರೆ ಸೊ ಲಾಜಿಕ್ ಗೊತ್ತಾಯ್ತು. ಓಕೆ ಸೊ ದೆನ್ ದ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಸೊ ಡೈಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ ಹಾಗಾದ್ರೆ ಇಲ್ಲಿ ಕೇರುವಂತ ಏನಪ್ಪಾ ಅಂತಾರೆ, ಸೊ 4 different positions of the same dice are shown. Okay, 4 ಕೊಟ್ಟಿದ್ದಾರೆ. Select the number that will be on the bottom face when the dice is in the position as shown in figure B. ಓಕೆ ಸೊ ಫಿಗರ್ ಬಿ ಅಂತಂದ್ರೆ ಯಾವ್ದು ಬಂತ್ರಿ, ಇದು ಬಂತು. ಓಕೆ ಸೊ ಹಾಗಾದ್ರೆ ಇದರಲ್ಲಿ ಕೆಳಗೆ ಕಾಣಿಸುವಂತಂದ್ರೆ ಯಾವುದು, ಓಕೆ ಸೊ ಕೆಳಗೆ ಕಾಣಿಸುವಂತದಂತಾರೆ, ಹೌದಾ. ಸೊ ಹಾಗಾದ್ರೆ ಕೆಳಗೆ ಕಾಣಿಸೋದು ಎತ್ತರ ಅಪೋಸಿಟ್ ಇರ್ತದೆ ಅಂತಾರೆ, ಮ್ಯಾಲೆ ಕಾಣಿಸೋದು ಅತರ ಅಪೋಸಿಟ್ ಇರ್ತದೆ. ಸೊ ಮ್ಯಾಲೆ ಕಾಣಿಸುವಂತ ಸಿಂಬಲ್ ನೋಡ್ರಿ ಏನಿದೆ, ಪವರ್ ಸಿಂಬಲ್. ಓಕೆ ಸೊ ಹಾಗಾದ್ರೆ ಪವರ್ ಸಿಂಬಲ್ ಅನ್ನ ನಾವು ನೋಡಿದಾಗ, ಓಕೆ ಸೊ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಅಲ್ಲಿ ಯಾವ್ದಾದ್ರು ಕಾಮನ್ ಇದೆ ಅಂತ ನೋಡಿದಾಗ ನೋಡ್ರಿ, ಸೊ ಆಟ್ ಇದೆ ಬಟ್ ಇಲ್ಲ, ಸೊ ಪರ್ಸೆಂಟೇಜ್ ಇದೆ ಇಲ್ಲ, ಹ್ಯಾಶ್ ಇಲ್ಲ. ಓಕೆ ಸೊ ದೆನ್ ಇವಕ್ಕೆ ನೋಡ್ರಿ, ಸೊ ದೆನ್ ಆಟ್ ಇಲ್ಲ, ಸೊ ಪವರ್ ಅಷ್ಟೇ ಇದೆ ಬಟ್ ಪವರ್ಗನ ನಾವು ಬೇಕಾದ್ರೆ ಪವರ್ ಕಾಮನ್ ನಾವು ತಗೋಬಾರ್ದು. ಸೊ ದೆನ್ ಪರ್ಸೆಂಟೇಜ್ ಇದೆ ಬಟ್ ಇಲ್ಲೂ ಕೂಡ ಬರಂಗಿಲ್ಲ. ಓಕೆ ಸೊ ದೆನ್ ಹಾಗಾದ್ರೆ ಸೊ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಡಾಲರ್ ಮತ್ತೆ ಏನಿದೆ, ಸೊ ಡಾಲರ್ ಅಂಡ್ ಸೊ ಡಾಲರ್ ಅಂಡ್, ಸೊ ಇಲ್ಲೂ ಕೂಡ ಮತ್ತೆ ಏನಾಗ್ತದೆ, ಪವರ್ ಕಾಮನ್ ಬರ್ತಾ ಇದೆ. ಓಕೆ ಸೊ ದೆನ್ ಹಾಗಾದ್ರೆ ಇದಕ್ಕೆ ಇಲ್ಲಿ ಅಂಡ್ ಡಾಲರ್, ಸೊ ಅಂಡ್ ಡಾಲರ್. ಓಕೆ ಎಸ್ ಹಾಗಾದ್ರೆ ಇಲ್ಲಿ ಕಾಮನ್ ತೆಗಿಬೇಕಾದ್ರೆ ನೋಡ್ರಿ, ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ 8 ಫೇಸ್ ಬರ್ಬೇಕಾಗ್ತದೆ, ಹೌದಲ್ಲ. ಸೊ ಹಾಗಾದ್ರೆ ನೋಡ್ರಿ, ಸೊ ದೆನ್ ಹ್ಯಾಶ್ ಇದೆ, ಸೊ ಫಸ್ಟ್ ಆಫ್ ಆಲ್ ದೆನ್ ಆಟ್ ಇದೆ. ಸೊ ಈ ತರ ಬಂದಾಗ ನೋಡ್ರಿ, ಸೊ ದೆನ್ ಕಾಮನ್, ಯಾಕಂದ್ರೆ ಇಲ್ಲೆರಡು ಏನಾಗತ್ತ, ಪವರ್ ಕಾಮನ್ ಆಗತ್ತಿ, ಅಂಡ್ ಕಾಮನ್ ಐತಿ, ಡಾಲರ್ ಕಾಮನ್ ಐತಿ. ಸೊ ದೆನ್ ಬೇರೆ ಸಿಂಬಲ್ ಬೇರೆ ಕಡೆ ಎಲ್ಲಿ ಬರ್ತಾ ಇಲ್ಲ. ದೆನ್ ಪರ್ಸೆಂಟೇಜ್ ಐತಿ. ಸೊ ದೆನ್ ಅಗೇನ್ ಇಲ್ಲೇನಿದೆ, ಸೇಮ್ ಪವರ್ ಒಂದು ಸಿಂಬಲ್ ಬರ್ತಾ ಇದೆ, 4 ಸಿಂಬಲ್ ಆಯ್ತು. ದೆನ್ ಡಾಲರ್ ಸಿಂಬಲ್ ಬರ್ತಾ ಇದೆ, 5 ಸಿಂಬಲ್ ಆಯ್ತು. ದೆನ್ ಆಟ್ ಸಿಂಬಲ್, ಓಕೆ ಆಟ್ ಆಲ್ರೆಡಿ ತಗೊಂಡಿದೆ, ಸೊ ಪವರ್ ತಗೊಂಡಿದೆ. ದೆನ್ ಉಳಿತೀನಿ ಪರ್ಸೆಂಟೇಜ್, ಸೊ ಡಾಲರ್ ಅಂಡ್, ಓಕೆ ಅಂಡ್. ಓಕೆ ಈ ಆರಲ್ಲಿ, ಓಕೆ ಸೊ ಹಾಗಾದ್ರೆ ಇವನ್ನೆರಡನ್ನು ನಾವು ಕಾಮನ್ ಆಗಿ ತಗೊಂಡಾಗ, ಓಕೆ ಆಟ್, ಓಕೆ ಸೊ ಆಟ್ ಮತ್ತೆ ಪರ್ಸೆಂಟೇಜ್ ಕಾಮನ್ ಆದ್ರೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಆಟ್ ಮತ್ತೆ ಪರ್ಸೆಂಟೇಜ್, ಪರ್ಸೆಂಟೇಜ್ ಕಾಮನ್ ಆತಂದ್ರ, ಸೊ ದೆನ್ ಹಾಗಾದ್ರೆ ಹ್ಯಾಶ್ ಅಪೋಸಿಟ್ ಏನ್ ಬರ್ತದ ಅಂತಂದ್ರ ಪವರ್. ಸೊ ದ ಪವರ್ ಅಪೋಸಿಟ್ ಏನ್ ಬರ್ತದ ಅಂತಾರ ಡೆಫಿನೆಟ್ಲಿ ಹ್ಯಾಶ್. ಓಕೆ ಇವೆರಡನ್ನು ಕ್ಯಾನ್ಸಲ್ ಮಾಡ್ರಿ. ಸೊ ದೆನ್ ಯಾಕಂದ್ರ ಆರ್ ಒಳಗ ನಮಗ ಇದೇ ರೀತಿ ಸಿಗ್ಬೇಕಾಗ್ತೈತಿ, ಹೌದಲ್ರಿ. ಸೊ ಇದನ್ನ ನಾವು ನೋಡಿದಾಗ ಗೊತ್ತಾಗ್ತದೆ. ಸೊ ನೋಡ್ರಿ ದೆನ್ ಎಸ್ ಇಲ್ಲಿ, ಸೊ ಹಾಗಾದ್ರೆ ಪವರ್ ಸಿಂಬಲ್ ಅಪೋಸಿಟ್ ಏನಾಗ್ತದೆ, ಹ್ಯಾಶ್ ಆಗ್ತದೆ. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ದೆನ್ ದ ನೆಕ್ಸ್ಟ್ ಒನ್, ಸೊ
ಓಕೆ, ಅನಾಲಜಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಇಲ್ಲಿ ಓಕೆ, ಸೊ ಎರಡು ರೀತಿ ಕೊಟ್ಟಾರ ನಂಬರ್ 727 609. ಸೊ ಈ ರೀತಿ ಇದೆ. ಸೊ ಹಾಗಾದ್ರೆ ನೋಡ್ರಿ, ಜಸ್ಟ್ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡೋಣ. 729 ಒಳಗ 609 ಸರ್, 727 ಒಳಗ 609 ಮಾಡಿದಾಗ, ಸೊ ಹಾಗಾದ್ರೆ 17ರೊಳಗ 9 ಹೋದ್ರ 8 ಬಂತು, ದೆನ್ 2ರೊಳಗ 1 ಹೋದ್ರ 1 ಬಂತು, ದೆನ್ 7ರೊಳಗ 1 ಹೋದ್ರ 6 ಹೋದ್ರ 1 ಬಂತು, 118 ಡಿಫ್ರೆನ್ಸ್. ಹಾಗಾದ್ರೆ ಅದೇ ರೀತಿ ಸೆಕೆಂಡ್ ನಂಬರ್ ನೋಡ್ರಿ, ಸೆಕೆಂಡ್ ಆಪ್ಷನ್ ದಾಗ ಏನೈತಿ 373 ಮೈನಸ್ 255. ಓಕೆ, ಸೊ ಹಾಗಾದ್ರೆ 13ರೊಳಗ 5 ಹೋದ್ರ 8 ಬಂತು, 7ರೊಳಗ 6 ಹೋದ್ರ 1 ಬಂತು, ದೆನ್ 3ರೊಳಗ 2 ಹೋದ್ರ 1 ಬಂತು. ಎಸ್, ಇಲ್ಲೂ ಕೂಡ 118, ಇಲ್ಲೂ ಕೂಡ 118. ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರ 191. ಸೊ ದೆನ್ 177. ಸೊ ಇಲ್ಲಿ ಅಂತೂ 118 ಬರಂಗಿಲ್ಲ. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿ 118 ಬರತ್ತೆ. ಸೊ ನೆಕ್ಸ್ಟ್ 118 ಬರ್ತದೆ ನೋಡ್ರಿ. ಸೊ ದೆನ್ 797 679. ಓಕೆ, ಸೊ ಹಾಗಾದ್ರೆ 17ರೊಳಗ 9. ಸೊ 797 679. ಓಕೆ, ಸೊ ದೆನ್ 17ರೊಳಗ ನೋಡ್ರಿ 9 ಹೋತಪ್ಪ ಅಂತಾರ. ಸೊ 8 ಉಳಿತು, ದೆನ್ 9ರಾಗ 8 ಹೋದ್ರೆ 1 ಉಳಿತು. ಸೊ ಹಾಗಾದ್ರೆ ಸಾರಿ, ಇಲ್ಲಿ ಒಂದು ಕೈಲ ಬರಂಗಿಲ್ಲ. ಸೊ ಹಾಗಾದ್ರೆ 7ರೊಳಗ 6 ಹೋದ್ರ 1 ಉಳಿತು. ಎಸ್, ಇಲ್ಲೂ ಕೂಡ ಏನ್ ಬರ್ತಾ ಇದೆ? ಸೊ 118 ಬರ್ತಾ ಇದೆ. ಇಲ್ಲೂ 118, ಇಲ್ಲೂ 118. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು? 11ರಾಗ 7 ಹೋದ್ರ 4, 9ರಾಗ 8 ಹೋದ್ರ 1, ಸೊ 0. ಸೊ 14 ಬರ್ತಾ ಇದೆ. ಸೊ ದೆನ್ ಹಾಗಾದ್ರೆ ಡಿಫ್ರೆಂಟ್ ಆಗಿರೋದು ಯಾವ್ದಪ್ಪ ಅಂದ್ರೆ, ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ನೋಡ್ರಿ, ಸೊ ಇಲ್ಲಿ ಎಸ್, ಒಂದು ಪಜಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ ಈ ಪಜಲ್ ಅಲ್ಲಿ ನೋಡ್ಬೋದಾದ್ರೆ, ಸೊ ನೋಡ್ರಿ ಹೇಳ್ತಾರೆ, ಸೊ ಟೋಟಲಿ 7 ಬಾಯ್ಸ್ ಇದಾರೆ. ಸೊ ಹೈಟ್ ಆಫ್ ಯು ಅಂಡ್ ವಿ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಯು ಮತ್ತು ವಿ ಇವರಿಬ್ರು ಏನದಾರಪ್ಪ ಅಂತಾರೆ, ಈಕ್ವಲ್ ಆಗಿದ್ದಾರೆ. ರೈಟ್, ಸೊ ಈ ಯು ಮತ್ತು ವಿ ಈಕ್ವಲ್ ಆಗಿದ್ದಾರೆ. ಸೊ ಪಿ ಇಸ್ ಶಾರ್ಟರ್ ದೆನ್ ಕ್ಯೂ. ಹಾಗಾದ್ರೆ ಪಿ ಯಾರ್ಗಿಂತ ಸಣ್ಣವದನಪ್ಪ ಅಂತಾರೆ, ಕ್ಯೂ ಗಿಂತ ಸಣ್ಣವದನ, ಬಟ್ ಟಾಲರ್ ದೆನ್ ಆರ್ ಅಂತ ಹೇಳ್ತಾರೆ. ಬಟ್ ಆರ್ ಗಿಂತ ಎತ್ತರದಾನೆ. ಓಕೆ, ಸೊ ದೆನ್ ಅದೇ ರೀತಿ ಮುಂದೆ ನೋಡಿದಾಗ ನೋಡ್ರಿ, ಎಸ್ ಇಸ್ ಶಾರ್ಟರ್ ದೆನ್ ಪಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಸೊ ಇದು ಏನಾಗ್ತದೆ, ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಆಯ್ತು. ದೆನ್ ಎಸ್ ಇಸ್ ಶಾರ್ಟರ್ ದೆನ್ ಪಿ ಬಟ್ ಟಾಲರ್ ದೆನ್ ಆರ್. ಹಾಗಾದ್ರೆ ಎಸ್ ಇಸ್ ಶಾರ್ಟರ್ ದೆನ್ ಪಿ. ಎಸ್ ಯಾರ್ಗಿಂತ ಗಿಟ್ಟಪ್ಪ ಅಂತಾರೆ, ಪಿ ಗಿಂತ ಚಿಕ್ಕವರು ಶಾರ್ಟರ್ ದೆನ್ ಪಿ, ಆದ್ರೆ ಟಾಲರ್ ದೆನ್ ಆರ್, ಬಟ್ ಆರ್ ಗಿಂತ ಎತ್ತರ. ಓಕೆ, ಸೊ ಅಗೇನ್ ಇದು ಕೂಡ ಒಂದು ಇನ್ಫಾರ್ಮೇಶನ್ ಆಯ್ತು. ದೆನ್ ನೆಕ್ಸ್ಟ್ ನೋಡ್ರಿ, ಟಿ ಇಸ್ ಶಾರ್ಟರ್ ದೆನ್ ಕ್ಯೂ ಬಟ್ ಟಾಲರ್ ದೆನ್ ಪಿ. ಓಕೆ, ಸೊ ನೋಡ್ರಿ, ಟಿ ಇಸ್ ಶಾರ್ಟರ್ ದೆನ್ ಕ್ಯೂ ಬಟ್ ಟಾಲರ್ ದೆನ್ ಪಿ ಅಂತ ಹೇಳ್ತಾರೆ. ಓಕೆ, ಸೊ ಟಾಲರ್ ದೆನ್ ಪಿ. ಹಾಗಾದ್ರೆ ಎಸ್, ಇದು ಕೂಡ ನೋಡ್ರಿ ನೆಕ್ಸ್ಟ್ ಒಂದು ಇನ್ಫಾರ್ಮೇಶನ್ ಆಯ್ತು. ಓಕೆ, ದೆನ್ ಸೊ ಯು ಈಸ್ ಟಾಲರ್ ದೆನ್ ಕ್ಯೂ. ಹಾಗಾದ್ರೆ ಯು ಯಾರ್ಗಿಂತ ದೊಡ್ಡವರ, ಕ್ಯೂ ಗಿಂತ ದೊಡ್ಡ. ಓಕೆ, ಸೊ ಹಾಗಾದ್ರೆ ಈ ಎಲ್ಲಾ ಒಂದು ಇನ್ಫಾರ್ಮೇಶನ್ ತಗೊಂಡಾಗ ನೋಡ್ರಿ. ಓಕೆ, ಸೊ ಯು ಇಸ್ ಗ್ರೇಟರ್ ದೆನ್ ಕ್ಯೂ ಆಗ್ತಾ ಇದೆ. ಎಸ್, ದೆನ್ ಯು ಅಂಡ್ ವಿ ಅಂತಾರೆ, ವಿ ಮತ್ತು ವಿ ಇಬ್ರು ಈಕ್ವಲ್ ಇದಾರೆ. ಸೊ ದೆನ್ ನೋಡ್ರಿ, ಕ್ಯೂ ಯಾರ್ಗಿಂತ ದೊಡ್ಡವ, ಟಿ ಗಿಂತ ದೊಡ್ಡವ. ಹೌದಾ, ಕ್ಯೂ ಯಾರ್ಗಿಂತ ದೊಡ್ಡವ, ಟಿ ಗಿಂತ. ಹಾಗಾದ್ರೆ ಟಿ ಯಾರ್ಗಿಂತ ಎತ್ತರದಾರಪ್ಪ ಅಂದ್ರ ಪಿ ಗಿಂತ ಎತ್ತರದಾರ. ಹಾಗಾದ್ರೆ ಪಿ ಕಾಮನ್ ತಗೊಂಡಾಗ ನೋಡ್ರಿ, ಸೊ ದೆನ್ ಪಿ ಯಾರ್ಗಿಂತ ಎತ್ತರಪ್ಪ ಅಂದ್ರ ಎಸ್ ಗಿಂತ ಎತ್ತರ. ಎಸ್ ಯಾರ್ಗಿಂತ ಎತ್ತರಪ್ಪ ಅಂದ್ರ ಆರ್ ಗಿಂತ ಎತ್ತರ. ಓಕೆ, ಸೊ ದೆನ್ ಹಾಗಾದ್ರೆ ಎಸ್, ಸೊ ಇದು ಕೂಡ ನೋಡ್ರಿ ಕ್ಯೂ ಪಿ ಆರ್. ಎಸ್, ಇದ್ರ ಪ್ರಕಾರ ನೋಡ್ರಿ, ಕ್ಯೂ ಪಿ ಗಿಂತ ದೊಡ್ಡವದನ್ನ ಎತ್ತರದನ. ಎಸ್, ಹಾಗಾದ್ರೆ ಪಿ ಆರ್ ಗಿಂತ ಎತ್ತರದನ. ಎಸ್, ಓಕೆ, ಸೊ ಇದು ಒಂದು ಏನಪ್ಪಾ ಅಂದ್ರೆ ಅವರ ಹೈಟ್ ಪ್ರಕಾರ ನಿಂತಾಗ ಈ ರೀತಿಯಾಗಿ ಬಂತು. ಓಕೆ, ಸೊ ಫೈನಲಿ ಕ್ವಶನ್ ಬಂದು, ಹೌ ಮೆನಿ ಬಾಯ್ಸ್ ಆರ್ ಟಾಲರ್ ದೆನ್ ಪಿ. ಹಾಗಾದ್ರೆ ಪಿ ಗಿಂತ ಎಷ್ಟು ಜನ ಎತ್ತರದಾರ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಪಿ ಗಿಂತ ನೋಡ್ರಿ 1 2 3 4. ಸೊ ಹಾಗಾದ್ರೆ ಎಷ್ಟು ಜನ ಎತ್ತರಪ್ಪ ಅಂದ್ರೆ, ಸೊ 4 ಜನ ಎತ್ತರ ಇದ್ದಾರೆ. ಸೊ ದ ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಒಂದೇನಪ್ಪಾ ಅಂತಾರೆ ಅನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಸೊ 1ನೇ ಚಿತ್ರದಲ್ಲಿ ಮತ್ತು 2ನೇ ಚಿತ್ರದಲ್ಲಿ, ಅಂದ್ರೆ 1ನೇ ಚಿತ್ರ ಸಂಬಂಧಪಟ್ಟಿದ್ದು 2ನೇ ಚಿತ್ರಕ್ಕೆ, ಅದೇ ರೀತಿ 3ನೇ ಚಿತ್ರ ಮತ್ತು 4ನೇ ಚಿತ್ರಕ್ಕೆ ಯಾವ ರೀತಿ ಸಂಬಂಧ ಬರ್ತದೆ ಅಂತ ನೋಡ್ಬೇಕು. ಓಕೆ, ನೀವು ನೋಡೋದಾದ್ರೆ, ಸೊ ಹಾಗಾದ್ರೆ ಇಲ್ಲಿರುವಂತ ಸ್ಕ್ವೇರ್ ಏನಾಗ್ತದೆ, ಮಿಡಲ್ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿರುವಂತ ಟ್ರಯಾಂಗಲ್ ಏನಾಗಬೇಕು, ಮಿಡಲ್ ಬರಬೇಕು. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿರುವಂತ ಪ್ಲಸ್ ಏನಾಗ್ತಾ ಇದೆ, ಮೇಲ್ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿರುವಂತ ಸರ್ಕಲ್ ಏನಾಗಬೇಕು, ಮೇಲ್ ಬರಬೇಕು. ಓಕೆ, ದೆನ್ ಪ್ಲಸ್ ಆಸ್ ಇಟ್ ಇಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಕೂಡ ರೆಕ್ಟಾಂಗ್ಯುಲರ್ ಏನಾಗಬೇಕು, ಆಸ್ ಇಟ್ ಇಸ್. ಹಾಗಾದ್ರೆ ಸೊ ಆ ತರ ನೋಡಿ, ಸರ್ಕಲ್ ಟ್ರಯಾಂಗಲ್ ಇಲ್ಲ, ಸರ್ಕಲ್. ಸೊ ಇಲ್ಲ, ಯಾವ್ದಿದೆ, ಸಾರಿ ಸೈನ್ ಇದು ಆಕ್ಚುಲಿ ಪ್ಲಸ್ ಅಲ್ಲ ಇದು. ಓಕೆ, ಸ್ವಲ್ಪ ಇಲ್ಲಿ ಬ್ಲರ್ ಬಂದಿದ್ರಿಂದ ಗೊತ್ತಾಗತ್ತು. ಓಕೆ, ಸೊ ನೋಡ್ರಿ, ಇದು 1 ನಿಮಿಷ,
ಇದು ಚೌಕ್ ಇದೆ, ಇದು ಪ್ಲಸ್ ಇದೆ, ದೆನ್ ಇದು ಭಾಗಾಕಾರ ಇದೆ ಆಕ್ಚುಲಿ. ಓಕೆ, ಹಾಗಾದ್ರೆ ಇದು ಭಾಗಾಕಾರ ಇದೆ, ಇದು ಚೌಕ, ಇದು ಪ್ಲಸ್. ಓಕೆ, ಸೊ ಹಾಗಾದ್ರೆ ಸೊ ನೋಡ್ರಿ ಪ್ಲಸ್ ಇಲ್ಲಿ ಬಂದ್ರೆ ಓಕೆ ಎಸ್ ಟ್ರಯಾಂಗಲ್ ಇಲ್ಲಿ ಬರಬೇಕು. ಓಕೆ, ಸೊ ಸ್ಕ್ವೇರ್ ಇಲ್ಲಿ ಬಂದ್ರೆ ಸೊ ಈ ಟ್ರಯಾಂಗಲ್ ಇಲ್ಲಿ ಬರಬೇಕು. ಓಕೆ, ಸೊ ದೆನ್ ಪ್ಲಸ್ ನೋಡ್ರಿ ಇಲ್ಲಿ ಬಂದ್ರೆ ಓಕೆ ಇಲ್ಲಿರುವಂತ ಸರ್ಕಲ್ ಏನಾಗಬೇಕು ಇಲ್ಲಿ ಬರಬೇಕು. ಓಕೆ, ಸೊ ಭಾಗಾಕಾರ ಏನಾಗಿದೆಪ್ಪ ಅಂದ್ರೆ ಮೇಲ್ ಹೋದ್ರೆ ದೆನ್ ಇಲ್ಲಿರುವಂತ ರೆಕ್ಟಾಂಗ್ಯುಲರ್ ಏನಾಗಬೇಕು ಎಸ್ ಸೊ ಮೇಲ್ ಹೋಗ್ಬೇಕು. ದೆನ್ ಹಾಗಾದ್ರೆ ರೆಕ್ಟಾಂಗ್ಯುಲರ್ ಸ್ಕ್ವೇರ್ ಸರ್ಕಲ್, ರೆಕ್ಟಾಂಗ್ಯುಲರ್ ಸ್ಕ್ವೇರ್ ರೆಕ್ಟಾಂಗ್ಯುಲರ್ ಟ್ರಯಾಂಗಲ್ circle. Okay, rectangular triangle circle, right? So the option is rectangular rectangle. Okay, so the option is A is the right answer. Okay, so then the next one bittu so ಇಲ್ಲಿ ಮೊದಲು ನಿಮ್ಗೆ ಆಕ್ಚುಲಿ ಇಮೇಜ್ ಬ್ಲರ್ ಇದೆ. ಓಕೆ, ಸೊ ಇಲ್ಲಿ ಇವು ಮೆನ್. ಓಕೆ, ಸೊ ದೆನ್ ಹಾಗಾದ್ರೆ ಇವ್ರೇನಪ್ಪಾ ಅಂತಾರೆ ಹಾನೆಸ್ಟ್, ದೆನ್ ಇವ್ರೇನಪ್ಪಾ ಅಂತಾರೆ ಸೊ ಹಾನೆಸ್ಟ್, ಮತ್ತೊಬ್ರು ಯಾರಪ್ಪ ಅಂದ್ರೆ ಹ್ಯಾಂಡ್ಸಮ್. ಓಕೆ, ಓಕೆ, ಸೊ ಇಲ್ಲಿ ಇದು ಒಂದೇನಿದೆ ತ್ರಿಭುಜ ಇದೆ, ಸೊ ಇದು ಒಂದೇನಾಗ್ತಾ ಇದೆ ರೆಕ್ಟಾಂಗ್ಯುಲರ್ ಇದೆ, ದೆನ್ ಇದು ಒಂದೇನಪ್ಪಾ ಅಂದ್ರೆ ಷಟ್ಕೋನ ಇದೆ. ಸೊ ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದು, ಇಲ್ಲಿ 5 ನಂಬರ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 8 ಇದೆ, ಇಲ್ಲಿ 3 ಇದೆ, 2 6 ಇಲ್ಲಿ 17. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮಗೆ ಟೋಟಲಿ ಕೇಳ್ತಾ ಇದ್ರಪ್ಪ ಏನಂತಾರೆ ಹೌ ಮೆನಿ ಮೆನ್ ಆರ್ ಬೋತ್ ಹ್ಯಾಂಡ್ಸಮ್ ಅಂಡ್ ಹಾನೆಸ್ಟ್. ಓಕೆ, ಹಾಗಾದ್ರೆ ಇಲ್ಲಿ 3 ಸರ್ಕಲ್ ಇರುವಂತ ನಾವು 3 ಅಂದ್ರೆ 3 ಡಯಾಗ್ರಾಮ್ ಅಲ್ಲಿ ಇರುವಂತ ಒಂದು ಸಂಖ್ಯೆಯನ್ನ ನೋಡ್ಬೇಕಾಗ್ತದೆ. ಓಕೆ, ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ಕೇವಲ ಏನಪ್ಪಾ ಅಂತಾರ ಈ 8 ಮಾತ್ರ ಏನಪ್ಪಾ ಅಂದ್ರ ಎಲ್ಲಾ ಚಿತ್ರದಲ್ಲಿನೂ ಬರ್ತದೆ, ಸೊ ಬಾಕಿ ಯಾವುದೇ ಕೂಡ ಇಲ್ಲ. ಹಾಗಾದ್ರೆ ಎಷ್ಟು ಜನ ಅದಾರ್ರಿ 8 ಜನ. ಸೊ ಬೋತ್ ಏನಪ್ಪಾ ಅಂದ್ರೆ ಹ್ಯಾಂಡ್ಸಮ್ ಮತ್ತ ಹಾನೆಸ್ಟ್ ಇದಾರ ಅಂತ ಹೇಳ್ಬೋದು. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಸ್ ಇದು ನೋಡ್ರಿ ಏನಂತಂದ್ರೆ ಒಂದು ಡೈರೆಕ್ಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ ಮತ್ತು ನಂತರ ಅವನು 45 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ ನೋಡ್ರಿ. ಪ್ರದಕ್ಷಿಣಾಕಾರ ಅಂತಂದ್ರೆ ಸೊ ಪ್ರದಕ್ಷಿಣೆ ಆಗ್ತಿರ್ತಿಲ್ಲ, ಪ್ರದಕ್ಷಿಣೆ ಅಂತಾರೆ ದಟ್ ಇಸ್ ಅ ಕ್ಲಾಕ್ ವೈಸ್. ಓಕೆ, ಸೊ ಪ್ರದಕ್ಷಿಣಾಕಾರದ ವಿರುದ್ಧವಾಗಿ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಈಗ ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಫಸ್ಟ್ ಏನ್ ಮಾಡ್ಯಾನಪ್ಪ ಅಂತಾರ ವ್ಯಕ್ತಿ ಒಬ್ಬ ಏನ್ ಮಾಡ್ಯಾನ ಯಾರಿವ ದಿವಿಜ್. ಓಕೆ, ದಕ್ಷಿಣಕ್ಕೆ ಮಕ ಮಾಡ್ಯಾನ ಅಂತ ಹೇಳ್ತಾರೆ. ಓಕೆ, ಸೊ ನೋಡ್ರಿ ದಕ್ಷಿಣಕ್ಕೆ ಮಕ ಮಾಡಿದಾಗ ಓಕೆ ಯಾವ ಮಕ ನೋಡ್ರಿ ದಕ್ಷಿಣಕ್ಕೆ ಫೈನ್. ಸೊ ಏನ್ ಹೇಳ್ತಾರ 45 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನೋಡ್ರಿ 45 ಡಿಗ್ರಿ ಕ್ಲಾಕ್ ವೈಸ್ ಇದೆ, ದೆನ್ ಆಫ್ಟರ್ ಹಿ ಟರ್ನ್ಸ್ 135 ಡಿಗ್ರಿ ಅಗೇನ್ ಕ್ಲಾಕ್ ವೈಸ್, ಮತ್ತು ಕೂಡ 135 ಡಿಗ್ರಿ ಏನ್ ಮಾಡತಾನ್ರಿ ಕ್ಲಾಕ್ ವೈಸ್ ಮಾಡತಾನ. ಸೊ ದೆನ್ again he finally turns 45 degree in anti-clockwise. Okay, ಮತ್ತು 45 ಡಿಗ್ರಿ ಏನ್ ಮಾಡ್ತಾನೆ ಆಂಟಿ ಕ್ಲಾಕ್ ವೈಸ್ ಆಗ ತಿರುಗಿದ್ರೆ. ಓಕೆ, ಸೊ ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್ ನಾವು ಅಂತ ಕೇಳ್ತಾರೆ. ಓಕೆ, ನೋಡ್ರಿ ಸೊ ಒಮ್ಮೆ ನೀವು ನೋಡ್ರಿ 45 ಡಿಗ್ರಿ ಬಲಕ್ಕೆ ತಿರುಗಿ ಮತ್ತೆ ಎಡಕ್ಕೆ ಹೊಳಿರಿ ಅಂತಾರ, ಅಗೇನ್ ನಾವು ಸೇಮ್ ಡೈರೆಕ್ಷನ್ಗೆ ಬರ್ತೀವಿ. ಹಂಗ ಒಂದು ಕ್ಲಾಕ್ ವೈಸ್ ಮತ್ತು ಒಂದು ಆಂಟಿ ಕ್ಲಾಕ್ ವೈಸ್ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಅಂದ್ರೆ ಯಾಕಂದ್ರೆ ಸೇಮ್ ಅದಾವ 45 ಅಂತ ನಾವು ಡೈರೆಕ್ಟ್ ನಾವು ಕ್ಯಾನ್ಸಲ್ ಮಾಡ್ಬೋದು. ಯಾಕಂದ್ರೆ ಆಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಎರಡು ವಿರುದ್ಧವಾದಂತ ದಿಕ್ಕುಗಳು. ಓಕೆ, ಸೊ ಹಾಗಾದ್ರೆ ಉಳಿತ ಏನು ನಮಗ ಅಂತಂದ್ರೆ 135 ಡಿಗ್ರಿ ಕ್ಲಾಕ್ ವೈಸ್. ಓಕೆ, ಹಾಗಾದ್ರೆ ಆ ಇನಿಷಿಯಲಿ ನೋಡ್ರಿ ಆ ಮನುಷ್ಯ ಏನ್ ಮಾಡ್ಯಾನಪ್ಪ ಅಂತಾರೆ ದಕ್ಷಿಣಕ್ಕೆ ಮಕ ಮಾಡಿದಾನ. ಸೊ 45 ಡಿಗ್ರಿ ನೋಡ್ರಿ ಕ್ಲಾಕ್ ವೈಸ್ ತಿರುಗಬೇಕು, ಕ್ಲಾಕ್ ವೈಸ್ ತಿರುಗಿದಂತಾರೆ ಈ ಕಡೆ ತಿರುಗಬೇಕು. ಸೊ 45 ಡಿಗ್ರಿ ತಿರುಗಿದ ಇಲ್ಲಿ ಬಂದ, ಸೊ ಟೋಟಲಿ ಬಟ್ ಎಷ್ಟು ತಿರುಗಬೇಕು 135 ಡಿಗ್ರಿ ತಿರುಗಬೇಕು. 45 ಬಂದ್ರೆ ಇಲ್ಲಿ ಬಂತು 90 ಅಂದಾಗ ಪಶ್ಚಿಮಕ್ಕೆ ಮಾತಾಡ್ತಾನ. ದೆನ್ ಮತ್ 45 ಅಂತಾರೆ ಎಲ್ಲಿ ಬಂದಪ್ಪ ಅಂದ್ರೆ ಸೊ ಎಲ್ಲಿ ಬರ್ತಾನ ದಿಸ್ ಇಸ್ ಅ ನಾರ್ತ್ ಮತ್ತು ವೆಸ್ಟ್ ಏನ್ ಬರ್ತದ ನಾರ್ತ್ ವೆಸ್ಟ್ ಇಸ್ ದ ಆನ್ಸರ್ ಆಕತಿ. ಅಂದ್ರೆ ಕನ್ನಡದಲ್ಲಿ ಏನಂತೀವ್ರಿ ಸೊ ವಾಯುವ್ಯ ದಿಕ್ಕು ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಏನಪ್ಪಾ ಅಂದ್ರೆ ಸೀಕ್ವೆನ್ಸ್ ಅನ್ನ ನಾವು ಹೇಳೋದು ಲಾಜಿಕಲಿ ಮೀನಿಂಗ್ಫುಲ್ ಆರ್ಡರ್ದಾಗ ನಾವು ಹೇಳ್ಬೇಕಾಗ್ತದೆ. ಸೊ ಇಲ್ಲಿ ಏನ್ ಕೊಟ್ಟಾರ ಡ್ರೈವ್ ಅ ವೆಹಿಕಲ್, ಅನ್ಲಾಕ್ ವೆಹಿಕಲ್, ಸ್ಟಾರ್ಟ್ ವೆಹಿಕಲ್, ರೀಚ್ ಡೆಸ್ಟಿನೇಷನ್, ಪಾರ್ಕಿಂಗ್ ಆಫ್ ಅ ವೆಹಿಕಲ್. ಓಕೆ, ಸೊ ನೀವು ಏನ್ ಮಾಡ್ತೀರಿ ಫಸ್ಟ್ಗೆ ಸೊ ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಅನ್ಲಾಕ್ ಮಾಡ್ಬೇಕು, ವೆಹಿಕಲ್ ಅನ್ನ ಅನ್ಲಾಕ್ ಮಾಡ್ಬೇಕು. ಸೊ ದೆನ್ ಅದಂದ್ರೆ ಏನ್ ಬಂತು 2 ಫಸ್ಟ್ ಬಂತು. ದೆನ್ ಅದಾದ್ಮೇಲೆ ಏನ್ ಮಾಡ್ತೀರಿ ವೆಹಿಕಲ್ ನ ಸ್ಟಾರ್ಟ್ ಮಾಡ್ತೀರಿ. ಸೊ ಹಾಗಾದ್ರೆ ಏನ್ ಬಂತು ಸೊ 3 ಬಂತು. ಓಕೆ, ಸೊ ದೆನ್ ಅದಾದ ಮೇಲೆ ನೋಡ್ರಿ ಏನ್ ಮಾಡ್ತೀರಿ ಡ್ರೈವ್ ಮಾಡ್ತೀರಾ ವೆಹಿಕಲ್ ನ. ಸೊ ಹಾಗಾದ್ರೆ 1 ಬಂತು. ಸೊ ದೆನ್ ಏನ್ ಮಾಡ್ತೀರಿ ಫಸ್ಟ್ ಗೆ ಡೆಸ್ಟಿನೇಷನ್ ರೀಚ್ ಹಾಕಿರೋ ಪಾರ್ಕ್ ಮಾಡ್ತಿರೋ. ಸೊ
ಎಸ್ ಡೆಸ್ಟಿನೇಷನ್ ರೀಚ್ ಹಾಕಿವಿ. ಹಾಗಾದ್ರೆ ಏನ್ ಬಂತು 4 ಬಂತು. ದೆನ್ ಏನ್ ಮಾಡ್ತೀರಿ ಪಾರ್ಕ್ ಮಾಡ್ತಾರೆ. ಹಾಗಾದ್ರೆ 2 3 1 4 5 ಸೊ ಎಲ್ಲಿದೆ ಅಂತಾರ ಸೊ ಆಪ್ಷನ್ ಇಸ್ ಎ. ಓಕೆ ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಸ್ ಇದು ಒಂದು ಬ್ಲಡ್ ರಿಲೇಷನ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ ಸೊ ಹಾಗಾದ್ರೆ ನೋಡ್ರಿ ಲಿಯೋ ಇಸ್ ದ ಓನ್ಲಿ ಬ್ರದರ್ ಆಫ್ ಜಾನ್. ಓಕೆ ಹಾಗಾದ್ರೆ ಲಿಯೋ ಏನಪ್ಪಾ ಅಂತಾರೆ ಓನ್ಲಿ ಬ್ರದರ್ ಆಫ್ ಜಾನ್. ಹಾಗಾದ್ರೆ ಈ ಲಿಯೋ ಯಾರ ಏನಪ್ಪಾ ಅಂದ್ರೆ ಸಹೋದರ, ಜಾನ್ ನನ್ನ ಸಹೋದರ, ಅದು ಒಬ್ಬನೇ ಸಹೋದರ, ರೈಟ್. ಸೊ ಹಾಗಾದ್ರೆ ನೋಡ್ರಿ ರಾನ್ ಇಸ್ ದ ಹಸ್ಬೆಂಡ್ ಆಫ್ ವಿಕ್ಟೋರಿಯಾ. ಹಾಗಾದ್ರೆ ರಾನ್ ವಿಕ್ಟೋರಿಯಾನ ಗಂಡ. ಹಾಗಾದ್ರೆ ನೋಡ್ರಿ ಈ ವಿಕ್ಟೋರಿಯಾನ ಗಂಡ ಯಾರಪ್ಪ ಅಂತಾರ ರಾನ್. ಓಕೆ ಹಾಗಾದ್ರೆ ರಾನ್ ಏನದ ಪುರುಷ, ವಿಕ್ಟೋರಿಯಾ ಮಹಿಳೆ ಆಗ್ತದೆ. ಓಕೆ ದೆನ್ ಲಿಯೋ ಈಸ್ ದ ಪೆಟರ್ನಲ್ ಅಂಕಲ್ ಆಫ್ ಟೋನಿ. ಓಕೆ ಸೊ ಲಿಯೋ ಇಸ್ ದ ಪೆಟರ್ನಲ್ ಅಂಕಲ್ ಆಫ್ ಟೋನಿ ಅಂತ ಹೇಳ್ತಿದಾರೆ. ಓಕೆ ಸೊ ದೆನ್ ಹಾಗಾದ್ರೆ ಇದನ್ನ ಏನೈತಿ ನಾವು ಒಂದ್ ಸ್ವಲ್ಪ ಆಮೇಲೆ ನೋಡೋಣ. ಓಕೆ ಯಾಕಂತಾರ ಈಗ ಪೆಟರ್ನಲ್ ಅಂಕಲ್ ಯಾರು ಬರ್ತಾರ ಗೊತ್ತಿಲ್ಲ, ಫೈನ್. ಯಾಕಂದ್ರೆ ಇವನು ಆ ಜಾನ್ ಕೂಡ ಏನಾಗಿರ್ಬೋದು ಇವನ್ ಸಹೋದರನಾಗಿರ್ಬೋದು. ಯಾಕಂದ್ರೆ ಲಿಯೋ ಇಸ್ ಓನ್ಲಿ ಬ್ರದರ್, ಇವನ್ ಪುರುಷ ಇದ್ರು ಕೂಡ ಇವನ್ ಓನ್ಲಿ ಬ್ರದರ್ ಆಗಿರ್ತಾನೆ, ಹೌದಾ. ಸೊ ದೆನ್ ಹಾಗಾದ್ರೆ ನೋಡ್ರಿ ಮ್ಯಾಡಿ ಇಸ್ ದ ವೈಫ್ ಆಫ್ ಲಿಯೋ. ಓಕೆ ಹಾಗಾದ್ರೆ ಮ್ಯಾಡಿ ಏನಿದ್ದಾಳೆ ಏನು ಲಿಯೋನ ಹೆಂಡತಿ ಇದ್ದಾಳೆ. ಓಕೆ ನಿಕ್ ಇಸ್ ದ ನೆಫ್ಯೂ ಆಫ್ ಜಾನ್. ಸೊ ನಿಕ್ ಇಸ್ ದ ನೆಫ್ಯೂ ಆಫ್ ಜಾನ್ ಅಂತಂದಾಗ ಹಾಗಾದ್ರೆ ಲಿಯೋನ ಮಗ ಯಾರಾಗ್ಬೋದು, ಸೊ ನಿಕ್ ಆಗಿರ್ಬೋದಾ, ಎಸ್. ಓಕೆ ಸೊ ಆಗಬಹುದು. ದೆನ್ ಹಾಗಾದ್ರೆ ನೋಡ್ರಿ ಕೇಟ್ ಇಸ್ ದ ಡಾಟರ್ ಇನ್ ಲಾ ಆಫ್ ವಿಕ್ಟೋರಿಯಾ. ಹಾಗಾದ್ರೆ ಕೇಟ್ ಯಾರ ಒಂದು ಸೊಸೆ ಆಗ್ತದಾಳೆ ಅಂತಂದ್ರೆ ವಿಕ್ಟೋರಿಯಾನ ಸೊಸೆ ಆಗ್ತದ ನೋಡ್ರಿ. ಸೊ ಹಾಗಾದ್ರೆ ಸೊ ವಿಕ್ಟೋರಿಯಾ ಹಾಗಾದ್ರೆ ಒಬ್ಬ ಮಗ ಇರ್ಬೇಕಿಲ್ಲಿ. ಓಕೆ ಆ ಮಗನ ಹೆಂಡತಿ ಯಾರು, ಕೇಟ್. ಓಕೆ ಆ ಮಗನ ಹೆಂಡತಿ ಯಾರಪ್ಪ ಅಂದ್ರ ಕೇಟ್. ಹಾಗಾದ್ರೆ ಕೇಟ್ ಏನಾದ್ಲು ಮಹಿಳೆ ಆದ್ಲು. ಓಕೆ ದೆನ್ ಟೋನಿ ಇಸ್ ದ ಗ್ರ್ಯಾಂಡ್ ಸನ್ ಆಫ್ ಅ ರೋನ್. ಓಕೆ ಸೊ ಹಾಗಾದ್ರೆ ನೋಡ್ರಿ ಟೋನಿ ಇಲ್ಲಿ ಬಂದಾನ. ಸೊ ದೆನ್ ಅಗೇನ್ ಟೋನಿ ಎಲ್ಲಿ ಬಂದ, ಸೊ ಟೋನಿ ಮತ್ತೊಂದು ಇಲ್ಲಿ ಅದಾನ, ಹೌದಲ್ಲ. ಹಾಗಾದ್ರೆ ನೋಡ್ರಿ ಲಿಯೋ ಇಸ್ ದ ಪೆಟರ್ನಲ್ ಅಂಕಲ್ ಆಫ್ ಟೋನಿ ಅಂತಂದಾಗ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಏನಾಯ್ತು ನೋಡ್ರಿ ಹಾಗಾದ್ರೆ. ಸೊ ದೆನ್ ಹಾಗಾದ್ರೆ ಈ ಯಾರು ರೋನ್ ಟೋನಿಯ ಗ್ರ್ಯಾಂಡ್ ಸನ್ ಆಗ್ಬೇಕಾದ್ರೆ, ಓಕೆ ಸೊ ಹಾಗಾದ್ರೆ ಇವನ ಮಗ ಅಂತಂದ್ರೆ ಯಾರಾಗ್ಬೇಕು ಇಲ್ಲಿ, ಎಸ್. ಹಾಗಾದ್ರೆ ಇಲ್ಲಿ ಕೂಡ ಕೊಟ್ಟಾರ ನೋಡ್ರಿ ಲಿಯೋ ಇಸ್ ದ ಪೆಟರ್ನಲ್ ಅಂಕಲ್ ಆಫ್ ಟೋನಿ. ಹಾಗಾದ್ರೆ ಇಲ್ಲಿ ಯಾರು ಬರ್ತಾರಪ್ಪ ಅಂತಾರ ಸೊ ಜಾನ್ ಬರ್ತಾನ. ಸೊ ಜಾನ್ ಅನ್ನ ಸಹೋದರ ಯಾರು, ಲಿಯೋ ಆಗ್ತಾರೆ. ದೆನ್ ಲಿಯೋನ ಹೆಂಡತಿ ಮ್ಯಾಡಿ ಆದ್ಲು. ದೆನ್ ಲಿಯೋನ ಮಗ ಯಾರಾದ, ನಿಕ್ ಆದ. ದೆನ್ ಸೊ ಹಾಗಾದ್ರೆ ಏನಂತಾರ ನೋಡ್ರಿ ಸೊ ಯಾರು ಟೋನಿ. ಸೊ ದೆನ್ ಹಾಗಾದ್ರೆ ಸೊ ಟೋನಿ ಏನಪ್ಪಾ ಅಂದ್ರೆ ಯಾವಾಗ ಜಾನ್ ಅನ್ನ ಮಗ ಆಗ್ತಾನೆ ಸೊ ಅವಾಗ ಗ್ರ್ಯಾಂಡ್ ಸನ್ ಆಗ್ತದಾನೆ. ಸೊ ದೆನ್ ಹಾಗಾಗಿ ನೋಡ್ರಿ ಲಿಯೋ ಏನಪ್ಪಾ ಅಂತಂದ್ರೆ ಟೋನಿನ ಪೆಟರ್ನಲ್ ಅಂಕಲ್ ಕೂಡ ಆಗ್ತಾರೆ. ಸೊ ನೋಡ್ರಿ ಏನಂತಾರೆ ಪೆಟರ್ನಲ್ ಅಂಕಲ್ ಆಫ್ ಟೋನಿ ಯಾರು, ಲಿಯೋ. ಸೊ ಲಿಯೋ ನೋಡ್ರಿ ಸೊ ಟೋನಿಯ ತಂದೆಯ ಸಹೋದರ, ರೈಟ್. ಸೊ ಹಾಗಾದ್ರೆ ಇಲ್ಲಿ ನಮಗ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೌ ಇಸ್ ದ ನಿಕ್ ರಿಲೇಟೆಡ್ ಟು ಟೋನಿ. ಓಕೆ ನೋಡ್ರಿ ನಿಕ್ ಇಲ್ಲದಾನೆ, ರೈಟ್, ಟೋನಿ ಇಲ್ಲದಾನ, ರೈಟ್. ಸೊ ನಿಕ್ ಮತ್ತ ಟೋನಿ ಒಳಗ ನಾವು ನೋಡ್ಬೇಕಾದ್ರೆ ನೋಡ್ರಿ ಇಬ್ರು ಏನಪ್ಪಾ ಅಂದ್ರೆ ಅಣ್ಣತಮ್ಮರ ಮಕ್ಕಳದಾರೆ. ಓಕೆ ಸೊ ಟೋನಿಗೆ ಚಿಕ್ಕಪ್ಪನ ಮಗ ಅಥವಾ ದೊಡ್ಡಪ್ಪನ ಮಗ ನಿಕ್ ಆಗ್ಬೋದು, ನಿಕ್ಗೆ ಚಿಕ್ಕಪ್ಪನ ಮಗ ಅಥವಾ ದೊಡ್ಡಪ್ಪನ ಮಗ ಟೋನಿ ಆಗ್ಬೋದು. ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾರ ಕ್ವಶನ್ ಏನ ಹೌ ಇಸ್ ದ ನಿಕ್ ರಿಲೇಟೆಡ್ ಟು ಟೋನಿ. ಹಾಗಾದ್ರೆ ನಿಕ್ ಟೋನಿಗೆ ಏನಾಗ್ಬೇಕಪ್ಪ ಅಂದ್ರೆ ಸೊ ಆಸ್ ಪರ್ ದ ಏನಪ್ಪಾ ಅಂದ್ರೆ ಕಸಿನ್. ಆಪ್ಷನ್ ಪ್ರಕಾರ ಏನು ಕಸಿನ್ ಆಗ್ತಾ ಇದಾನೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಇಲ್ಲಿ ಏನ್ ಬರ್ತಾ ಇದೆ ಆಪ್ಷನ್ ಸೋದರ ಸಂಬಂಧಿ, ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಮಾವ ಅತ್ತೆ ಇವ್ರ ಮಕ್ಳು ಏನಾಗ್ತಾರಪ್ಪ ಅಂದ್ರ ಸೊ ಸೋದರ ಸಂಬಂಧಿಗಳಾಗಿರ್ತಾರೆ. ಓಕೆ ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಓಕೆ ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಸರಣಿಯಲ್ಲಿ ಕಾಣೆಯಾದ ಮೌಲ್ಯವನ್ನು ಭರ್ತಿ ಮಾಡ್ರಿ. ಓಕೆ ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ AEIM. ಓಕೆ ಸೊ ದೆನ್ ಎ ಇಸ್ ಎಷ್ಟನೇ ಲೆಟ್ರು, ಸೊ ಹಾಗಾದ್ರೆ ನೋಡ್ರಿ ಎಸ್ ಜಸ್ಟ್ ಚೆಕ್ ಮಾಡ್ರಿ ಎ ಇಸ್ ಎಷ್ಟನೇ ಲೆಟ್ರು, ಸೊ +4 ಆಗ್ತದೆ. ಎ ಇಸ್ ಫಸ್ಟ್ ಲೆಟರ್, ದೆನ್ ಎ ಈಸ್ ಫಿಫ್ತ್ ಲೆಟರ್ ಅಂದ್ರೆ +4 ಆಯ್ತು. ದೆನ್ ಈ ಫಿಫ್ತ್ ಲೆಟರ್ ಆದ್ರೆ ಐ ಏನಾಗ್ತದೆ 9th ಲೆಟರ್ ಆದ್ರೆ ಇಲ್ಲೂ ಕೂಡ +4 ಆಯ್ತು. I9 ಆದ್ರೆ M 13th ಲೆಟರ್ ಬರ್ತದೆ, ಇಲ್ಲೂ ಕೂಡ +4 ಆಯ್ತು. ಸೊ ದೆನ್ ಹಾಗಾದ್ರೆ ಇಲ್ಲೂ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ +4 ಮಾಡಿದ್ರೆ M ಇಸ್ 13th ಲೆಟರ್. ಸೊ ದೆನ್ 4 ಮಾಡಿದಾಗ ಏನಾಕತಿ 17th ಲೆಟರ್. ಸೊ ಯಾವ್ದು ಬರ್ತೈತಪ್ಪ ಅಂತಾರ ಸೊ 17th ಲೆಟರ್ ಏನ್ ಬರ್ತೈತ್ರಿ, ಸೊ Q ಬರ್ತೈತಿ, ಹೌದಾ.
ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 1 ಇದೆ, 4 ಇದೆ, 9, 16. ಓಕೆ, ಸೊ ನೋಡ್ರಿ 1, 4, 9, 16 ಜಸ್ಟ್ ಅಬ್ಸರ್ವ್ ಮಾಡ್ರಿ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್ ಆದ್ರೆ ನೆಕ್ಸ್ಟ್ ಬರ್ಬೇಕು 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ ಏನ್ ಬರ್ಬೇಕ್ರಿ? 25. ಸೊ Q25 ಎಲ್ಲಿದೆಪ್ಪ ಅಂತ ನೋಡ್ರಿ. ಸೊ ಆಪ್ಷನ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ 2015 ಕ್ಯಾಲೆಂಡರ್ ಯಾವ ವರ್ಷದ ಕ್ಯಾಲೆಂಡರ್ ಗಂಟೆ ಇರುತ್ತದೆ? ಓಕೆ, ಸೊ ಈ ತರ ಪ್ರಶ್ನೆ ಅಂತ ಬಂದಾಗ, ಸೊ ಇಲ್ಲಿ 2015 ಏನ್ ಮಾಡ್ತೀರಿ ನೀವು? 2015ನ್ನ 4ರ್ಲೆ ಡಿವೈಡ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಸೊ 4, 5 20 ಹೋಯ್ತು. ಸೊ ಏನಾಯ್ತಪ್ಪ ಅಂದ್ರೆ ಶೇಷ 0 ಹೋಯ್ತು. 1 ಕ್ಯಾರಿ ಮಾಡ್ತೀರಿ ಇಲ್ಲಿ ನೀವು. ಓಕೆ, 0 ಕೊಟ್ರಿ, ಫೈನ್. ಸೊ ದೆನ್ 5 ಕ್ಯಾರಿ ಮಾಡಿದ್ರಿ. ಸೊ ದೆನ್ 4 3 12 ಆಗ್ತೈತಿ. ಬಟ್ ಇಲ್ಲಿ ಶೇಷ ಏನಪ್ಪಾ ಅಂತಾರ 3 ಉಳಿತು. ಅದೆಷ್ಟರಲ್ಲಿ ಹೋಗಲ್ರಿ. ಸೊ ಏನಪ್ಪ, ಬಟ್ ನಮಗೆ ಏನ್ ಬೇಕು? ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಶೇಷ. ಬಟ್ ಶೇಷ ಎಷ್ಟು ಉಳಿದದ? 3 ಉಳಿದದ. ಸೊ ಯಾವತ್ತು ನೋಡ್ರಿ ಇಲ್ಲಿ ಶೇಷ ಏನಪ್ಪಾ ಅಂತಾರೆ 1 ಉಳಿದಿತ್ತಪ್ಪ ಅಥವಾ ಇಲ್ಲಿ 0 ಉಳಿದಿತ್ತ ಅಂತ ತಿಳ್ಕೊಳ್ರಿ. ಸೊ ನಾವ್ ಏನ್ ಮಾಡ್ಬೇಕು? ಕೊಟ್ಟಂತ ವರ್ಷಕ್ಕ 28 ವರ್ಷ ಪ್ಲಸ್ ಮಾಡ್ಬೇಕು. ಓಕೆ, ಅಂದ್ರೆ 2015 ಪ್ಲಸ್ 28. ಬಟ್ ಇಲ್ಲಿ 0 ಇಲ್ಲ. ಸೊ ಏನೈತಿ? 3 ಐತಿ. ಅದೇ ರೀತಿ ನೋಡ್ರಿ 1 ಇತ್ತಪ್ಪ ಅಂತಾರ ಎಷ್ಟು ಪ್ಲಸ್ ಮಾಡ್ತೀವಿ? 6 ಪ್ಲಸ್ ಮಾಡ್ತೀವಿ. ಅಂದ್ರ 2015 ಪ್ಲಸ್ 6 ಅಂತಾರ 2021 ಆಕೈತಿ. ಬಟ್ ನಮಗ್ ಇಲ್ಲೇನಿಲ್ಲ, ಶೇಷ 1 ಇಲ್ಲ. ಓಕೆ, ಸೊ ಹಾಗಾದ್ರೆ 2 ಮತ್ತೆ 3 ಉಳಿದಾಗ, ಸೊ ಏನ್ ಮಾಡ್ಬೇಕ್ರಿ? 2 ಮತ್ತೆ 3 ಉಳಿದಾಗ ಏನ್ ಮಾಡ್ತೀರಿ ಅಂತಾರ, ಸೊ ಟೋಟಲ್ 11 ವರ್ಷವನ್ನ ಏನ್ ಮಾಡ್ತೀವಪ್ಪ ಅಂದ್ರ ಪ್ಲಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ 11 ವರ್ಷ ಪ್ಲಸ್ ಮಾಡಿದಾಗ ನೋಡ್ರಿ 2, ಯಾಕಂದ್ರೆ ಇಲ್ಲಿ ನಮ್ಗೆ 3 ಐತಿ ಶೇಷ. ಸೊ ಹಾಗಾಗಿ ಏನ್ ಮಾಡ್ಬೇಕು? 11 ವರ್ಷ ಪ್ಲಸ್ ಮಾಡ್ಬೇಕು. ಸೊ ಈ 2015ಕ್ಕೆ ಏನ್ ಮಾಡ್ತೀರಿ? 11 ವರ್ಷ ಪ್ಲಸ್ ಮಾಡ್ರಿ. ಸೊ 6, 2, 0, 2. So 2026 is the right answer. So the option A is the right answer ಅಂತ ಹೇಳ್ಬೋದು. ಓಕೆ, ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ನಾವು, ಓಕೆ, ಸೊ ಇದು ಕೂಡ ಇದೇನಪ್ಪ ಅಂದ್ರೆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತದ. ಸೊ ಏನಂತ ನೋಡ್ರಿ, ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ದ ನಾರ್ತ್ ಅಂತಿದ್ದಾರೆ. ಸೊ ಇವ್ರು ಏನ್ ಮಾಡ್ತಾ ಇದಾರೆ? ನಾರ್ತ್ ಗೆ ಫೇಸಿಂಗ್ ಮಾಡ್ತಾ ಇದಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಚಮನ್ ಇಸ್ ದ ನೇಬರ್ ಆಫ್ ಬಾಬಿ ಅಂಡ್ ಕಿಂಗ್. ಓಕೆ, ಸೊ ಚಮನ್ ಇಸ್ ದ ನೇಬರ್ ಆಫ್ ಬಾಬಿ ಅಂಡ್ ಕಿಂಗ್. ಓಕೆ, ಸೊ ಸಿಂಪಲ್ ಆಗಿ ಒಂದೊಂದು ಲೆಟರ್ ತಗೊಳ್ಳಂತ. ಸೊ ಇದು ಆಗಿರ್ಬೋದು. ಚಮನ್ ಇಸ್ ಅ, ನೋಡ್ರಿ, ಎಸ್ ಏನಿದೆ? ಓಕೆ, ಚಮನ್ ಇಸ್ ದ ನೇಬರ್ ಆಫ್ ಬಾಬಿ ಅಂಡ್ ಕಿಂಗ್ ಆದ್ರೆ, ಸೊ ಹಾಗಾದ್ರೆ ಚಮನ್ ಏನ್ ಬರ್ತಾನೆ? ಕಿಂಗ್ ಮತ್ತು ಬಾಬಿ ನಡಕ್ ಬರ್ತಾನೆ. ಸೊ ದೆನ್ ಈ ಕಡೆ ಕಿಂಗ್ ಆಗಿ ಈ ಕಡೆ ಕೂಡ ಬಾಬಿ ಆಗಿರ್ಬಹುದು, ರೈಟ್? ಸೊ ದೆನ್ ಹಾಗಾದ್ರೆ ನೋಡ್ರಿ, ಜೈ ಇಸ್ ದ ನೇಬರ್ ಆಫ್ ಅಮನ್ ಅಂಡ್ ಈಶಾನ್. ಓಕೆ, ಸೊ ಇದನ್ನ ಇಲ್ಲಿ ತಗೋತೇನೆ ನೋಡ್ರಿ. ಸೊ ಜೈ ಇಸ್ ದ, ಓಕೆ, ನೇಬರ್ ಆಫ್ ಅಮನ್ ಅಂಡ್ ಈಶಾನ್. ಓಕೆ, ಸೊ ಅಮನ್ ಈ ಕಡೆ ನಾವೇನ್ ಮಾಡೋಣ? ಈಶಾನ್. ಸೊ ಅದೇ ರೀತಿ ಇದು ಉಲ್ಟಾನು ಆಗ್ತೈತಿ. ಇಲ್ಲಿ ಈ ಕಡೆ ಬಂದು ಈಶಾನ್ ಬಂದು ಈ ಕಡೆ ಅಮನ್ ಕೂಡ ಬಂದಿರ್ಬೋದು. ಓಕೆ, ಸೊ ದೆನ್ ಸೊ ಈಶಾನ್, ಜೈ ಇಸ್ ದ ನೇಬರ್ ಆಫ್ ಅಮನ್ ಅಂಡ್ ಈಶಾನ್. ಸೊ ಕಿಂಗ್ ಈಸ್ ಟು ದಿ ರೈಟ್ ಆಫ್ ದ ಚಮನ್. ಓಕೆ, ಕಿಂಗ್ ಏನಪ್ಪಾ ಅಂತಾರೆ? ಸೊ ಚಮನನ ರೈಟ್ ಇದ್ದಾನೆ. ಸೊ ಹಾಗಾದ್ರೆ ಕಿಂಗ್ ಏನಪ್ಪಾ ಅಂದ್ರೆ ಚಮನನ ರೈಟ್ ಇದಾನೆ ಅಂತಾರ. ಸೊ ಇದು ಕರೆಕ್ಟ್ ಆಯ್ತು. ಓಕೆ, ಸೊ ದೆನ್ ಕಿಂಗ್ ಇಸ್ ದ, ಸಾರಿ ನಾರ್ತ್ ಮಾಡಲ್ಲ, ಸಾರಿ. ಸೊ ಕಿಂಗ್ ಅಂತಾರೆ, ಇದು ಕರೆಕ್ಟ್ ಆಯ್ತು. ಯಾಕಂದ್ರೆ ಇದು ಸೌತ್ ಮಾಡಿದಾಗ ಆಗ್ತದೆ. ಸೊ ದೆನ್ ಏನಾಗ್ತದೆ ನೋಡ್ರಿ, ಕಿಂಗ್ ಅಂಡ್ ಅಮನ್ ಆರ್ ಇಮಿಡಿಯೇಟ್ ನೇಬರ್ಸ್ ಅಂತಿದ್ದಾರೆ. ಹಾಗಾದ್ರೆ ಕಿಂಗ್ ಮತ್ತು ಅಮನ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ನೇಬರ್ಸ್ ಅಂದ್ರೆ ನೋಡ್ರಿ, ಈ ಅಮನ್ ಇದ್ದಾವ ಯಾರ ಬಾಜುಕ್ ಬರ್ಬೇಕು? ಕಿಂಗ್ ಬಾಜುಕ್ ಬರ್ಬೇಕಾದ್ರೆ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರು? ಅಮನ್ ಬಂದ. ನಡಕ್ಕೆ ಯಾರು ಬರ್ತಾರ? ಜೈ ಬರ್ತಾನ. ಈ ಕಡೆ ಯಾರು ಬರ್ತಾರ? ಈಶಾನ್ ಬರ್ತಾನೆ. ಹಾಗಾದ್ರೆ ಸೊ ಇದು ಒಂದ್ ಏನಾಗ್ತದೆ? ಸಿಟ್ಟಿಂಗ್ ಅರೇಂಜ್ಮೆಂಟ್ ಕರೆಕ್ಟ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ವಿಚ್ ಪೇರ್ ಸಿಟ್ಸ್ ಎಕ್ಸ್ಟ್ರೀಮ್ ಎಂಡ್ಸ್ ಅಂತಿರ್ತಾರೆ. ಹಾಗಾದ್ರೆ ಯಾರು ಕೊಟ್ಟಾರಪ್ಪ ಅಂದ್ರೆ ಬಿ ಅಂಡ್ ಐ. ಸೊ ಬಿ ಅಂಡ್ ಐ ಅಂತಂದ್ರೆ ಯಾರು ಬಂದ್ರು? ಬಾಬಿ ಅಂಡ್ ಈಶಾನ್. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Okay, so then the next, yes, so this is about the end of the video. Okay, so again ಏನಪ್ಪಾ ಅಂದ್ರೆ ಒಂದು ಕೊಟ್ಟಿರುವಂತ ಟೈಮ್ ಟೇಬಲ್ ಪ್ರಕಾರ, ಸೊ ಅಗೇನ್ ನಿಮ್ಗೆ ಏನಪ್ಪಾ ಅಂತಾರೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಡೈಲಿ ಏನಪ್ಪಾ ಅಂದ್ರೆ ಸಂಜೆ 6 ಗಂಟೆಗೆ ಅಂದ್ರೆ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ನೀವು ಕೂಡ ವೀಕ್ಷಿಸಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಹಕರಿಸಿ, ಅವ್ರಿಗೂ ಶೇರ್ ಮಾಡ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಥ್ಯಾಂಕ್ ಯು. ಸೊ ಬೈ, ಟೇಕ್ ಕೇರ್. ಸೊ ಜೈ ಹಿಂದ್, ಜೈ ಕರ್ನಾಟಕ್.